ನಿಮ್ಮ ಮನೆಗೆ ಯಾರಾದರೂ ನೆಂಟರು ಬಂದರೆ ಒಂದು ನಿಮಿಷ ಇರ್ರಿ, ಅಂಗಡಿಗೆ ಹೋಗ್ಬಿಟ್ಟು ಜ್ಯೂಸ್ ತರ್ತೀನಿ ಅಂತ ಹೇಳ್ಬಿಟ್ಟು ಸಾಫ್ಟ್ ಡ್ರಿಂಕ್ಸ್ ತಂದು ಒಳ್ಳೆಯದು ಇದು ಕುಡೀರಿ ಅಂತ ಹೇಳ್ಬಿಟ್ಟು ಏನಾದರೂ ನಿಮ್ಮ ನೆಂಟ್ರಿಗೆ ಕೊಡ್ತಾ ಇದ್ದೀರಾ? ಅಥವಾ ನಿಮಗೇನಾದರೂ ಹೊಟ್ಟೆ ನೋವು ಬರ್ತಾ ಇದೆ, ಗ್ಯಾಸ್ಟ್ರಿಕ್ ಇದೆ, ಹುಷಾರಿಲ್ಲ, ಇನ್ನು ಕೆಲವು ಹೆಣ್ಣುಮಕ್ಕಳು ಮುಟ್ಟಾದಂಥ ಸಂದರ್ಭದಲ್ಲೂ ಕೂಡ ಸ್ಪ್ರೈಟು 7 ಅಪ್ ಏನಾದರೂ ಕುಡಿತಾ ಇರ್ತೀರಾ. ನಾನ್ ವೆಜ್ ತಿನ್ನಬೇಕಾದ್ರೆ ಊಟದ ಜೊತೆ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕೂಲ್ ಡ್ರಿಂಕ್ಸ್ ನೀವೇನಾದರೂ ಕುಡಿತಾ ಇದ್ದರೆ ಈ ವಿಡಿಯೋ ನಿಮಗೋಸ್ಕರ. ಸ್ನೇಹಿತರೆ, ನೀವೀಗಾಗಲೇ ತಮ್ಮನೇಲಿ ನೋಡಿ ಸಾಫ್ಟ್ ಡ್ರಿಂಕ್ಸ್ ಕುಡಿಯೋರಿಗೆ ಏನೋ ಒಳ್ಳೆ ಸುದ್ದಿ ಇದೆ ಅಂತ ಹೇಳ್ಬಿಟ್ಟು ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡಿರ್ಬೋದು. ಸಾಫ್ಟ್ ಡ್ರಿಂಕ್ಸ್ ಕುಡಿಯೋರಿಗೆ ಏನಪ್ಪ ಒಳ್ಳೆ ಸುದ್ದಿ ಅಂತೇಳ್ಬಿಟ್ಟು ನೀವು ತಿಳ್ಕೊಳ್ಬೇಕು ಅಂತ ಹೇಳಿದರೆ ಈ ವಿಡಿಯೋನ ಇನ್ನೂ ಒಂದು ಸ್ವಲ್ಪ ಹೊತ್ತು ನೀವು ನೋಡಬೇಕಾಗತ್ತೆ. ಕೋಕೋ-ಕೋಲಾ ಕಂಪ್ನಿ ತನ್ನ ವೆಬ್ಸೈಟಲ್ಲೇ ಹೇಳ್ಕೊಂಡಿರುವಂತೆ ಜಗತ್ತಿನಾದ್ಯಂತ 2.2 ಬಿಲಿಯನ್ನಷ್ಟು ತನ್ನ ಸಾಫ್ಟ್ ಡ್ರಿಂಕ್ಸನ್ನು ಮಾರಾಟ ಮಾಡ್ತಾ ಇದೆ ಪ್ರತಿ ಒಂದು ದಿನಕ್ಕೆ ಮಾತ್ರ. ಅಂದರೆ 200 ಕೋಟಿಗೂ ಹೆಚ್ಚು ಸಾಫ್ಟ್ ಡ್ರಿಂಕ್ಸನ್ನು ಒಂದು ಕಂಪ್ನಿ ಒಂದು ದಿನಕ್ಕೆ ಮಾರಾಟ ಮಾಡ್ತಾ ಇದೆ. ಇನ್ನು ಬೇರೆ ಬೇರೆ ಎಲ್ಲ ಕಂಪ್ನಿಗಳು ಸೇರಿ ಎಷ್ಟು ಕೂಲ್ ಡ್ರಿಂಕ್ಸ್ ಮಾರಾಟ ಮಾಡ್ತಿರ್ಬೋದು ಅಂತ ನೀವು ಕಲ್ಪನೆ ಮಾಡ್ಕೊಳ್ಳಿ. ಭಾರತದಲ್ಲಿ ಭಾಳ ಫೇಮಸ್ ಆಗಿರ್ತಕ್ಕಂಥ ಹಳ್ಳಿಯಲ್ಲೂ ಇವತ್ತೆಲ್ಲ ಯುವ ಜನರು ಕುಡಿತಿರ್ತಕ್ಕಂಥ ಸ್ಟಿಂಗ್ ಎನರ್ಜಿ ಡ್ರಿಂಕನ್ನು ನೀವು ಕೇಳಿರ್ತೀರಿ, ನೋಡಿರ್ತೀರಿ. ಬರೀ ಸ್ಟಿಂಗ್ ಎನರ್ಜಿನೇ ಇಡೀ ಒಂದು ಭಾರತದಾದ್ಯಂತ ಒಂದು ದಿನಕ್ಕೆ 10 ಲಕ್ಷಕ್ಕೂ ಹೆಚ್ಚು ಜನ ಇದನ್ನು ಕುಡಿತಾ ಇದ್ದಾರೆ. ಇಷ್ಟು ಪ್ರಮಾಣದಲ್ಲಿ, ಅದರಲ್ಲೂ ಬಹಳ ಮುಖ್ಯವಾಗಿ 4 ವರ್ಷದಿಂದ 25 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಯುವ ಜನರು ಹೆಚ್ಚು ಕುಡಿತಾ ಇರ್ತಕ್ಕಂಥ ಈ ಸಾಫ್ಟ್ ಡ್ರಿಂಕ್ಸ್ ಬಗ್ಗೆ ನಾವು ಮಾತಾಡಲೇಬೇಕಲ್ವಾ? ಮೊದಲನೇದಾಗಿ, ಪ್ರತಿ 500 ml ಕೂಲ್ ಡ್ರಿಂಕ್ಸನ್ನು ನೀವು ಕುಡಿದ್ರೆ ನಿಮ್ಮ ದೇಹಕ್ಕೆ ಏನೇನೆಲ್ಲ ಹೋಗುತ್ತೆ, ಅದು ಯಾವುದ್ಯಾವುದರಿಂದ ಮಾಡಲಾಗಿದೆ ಅನ್ನೋದನ್ನು ಫಸ್ಟ್ ನೋಡೋಣ. ಪ್ರತಿ 500 ml ಕೂಲ್ ಡ್ರಿಂಕನ್ನು ಕುಡಿದ್ರೆ ನಮ್ಮ ದೇಹಕ್ಕೆ ಹೋಗುವಂಥ ಪದಾರ್ಥಗಳು ಯಾವುವು ಅಂತ ಹೇಳಿದ್ರೆ, ಮೊದಲನೇದಾಗಿ ಕಾರ್ಬೋನೇಟೆಡ್ ವಾಟರ್, ಎರಡನೇದು 53 ಗ್ರಾಮ್ ಸಕ್ಕರೆ ಅಂದರೆ 14 ಚಮಚದಷ್ಟು ಸಕ್ಕರೆ, ಮೂರನೇದು ಕೆಫಿನ್, ನಾಲ್ಕನೇದು ಫಾಸ್ಫರಿಕ್ ಆ್ಯಸಿಡ್, ಐದನೇದು ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥ ಪ್ರಿಸರ್ವೇಟಿವ್ಸು, ಫ್ಲೇವರ್ಸು ಮತ್ತು ಕಲರ್. ಇವಿಷ್ಟು ಸೇರಿಕೊಂಡು ಒಂದು ಕೂಲ್ ಡ್ರಿಂಕ್ ತಯಾರಾಗ್ತದೆ ಮತ್ತು ಇವೆಲ್ಲ ಪದಾರ್ಥಗಳು ನಮ್ಮ ದೇಹಕ್ಕೆ ಹೋಗುತ್ತೆ. ಈಗ ಇದರಿಂದ ಆಗುವಂಥ ಪರಿಣಾಮಗಳೇನು ಅಂತ ನೋಡೋಣ. ಮೊದಲನೇದಾಗಿ ಸಕ್ಕರೆ. ನೀವು ಏನಾದರೂ 14 ಚಮಚದಷ್ಟು ಸಕ್ಕರೆಯನ್ನು ಒಂದೇ ಸಲ ತಿನ್ನಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ವಾಮಿಟ್ ಬಂದುಬಿಡುತ್ತೆ ಅಥವಾ ತಿನ್ನೋಕ್ಕಾಗದೆ ಮುಚ್ಚಿಟ್ಟು ಹೊಡೆಯುತ್ತೆ. ಆದರೆ ನೀವು ಒಂದು ಬಾಟಲ್ ಕೂಲ್ ಡ್ರಿಂಕನ್ನು ಕುಡಿದ್ರೆ 53 ಗ್ರಾಮ್ ಸಕ್ಕರೆ ನಿಮ್ಮ ದೇಹಕ್ಕೆ ಸೇರುತ್ತೆ. ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ ಅವರು ಹೇಳೋದೇನಪ್ಪ ಅಂತ ಹೇಳಿದರೆ, ನಮ್ಮ ದೇಹಕ್ಕೆ ಎಷ್ಟು ಸಕ್ಕರೆ ಹೊರಗಿನಿಂದ ಬೇಕು ಅಂದರೆ ಆ್ಯಡೆಡ್ ಶುಗರ್ ಎಷ್ಟು ಬೇಕು ಅಂತ ಹೇಳಿದರೆ 0 ಸ್ನೇಹಿತರೆ. ಹೌದು, ನೀವು ಕರೆಕ್ಟಾಗಿ ಕೇಳಿಸ್ಕೊಂಡ್ರಿ. ನಮ್ಮ ದೇಹಕ್ಕೆ ಹೊರಗಿಂದ ಸಕ್ಕರೆ 0, ಒಂದು ಸ್ವಲ್ಪನೂ ಬೇಕಾಗಿಯೇ ಇಲ್ಲ. ನಾವು ತಿನ್ನುವಂಥ ಆಹಾರದಲ್ಲಿ, ಹಣ್ಣಿನಲ್ಲಿ, ಹಾಲಿನಲ್ಲಿ ಇತ್ಯಾದಿ ಪದಾರ್ಥಗಳು ನಾವು ಏನು ನ್ಯಾಚುರಲಾಗಿ ತಿಂತೀವೋ ಅದರಲ್ಲೇ ನ್ಯಾಚುರಲ್ ಶುಗರ್ ಇರುತ್ತೆ. ಆ್ಯಡೆಡ್ ಶುಗರ್ ನಮಗೆ ಬೇಕಾಗಿಯೇ ಇಲ್ಲ. ಆದಾಗ್ಯೂ ಕೂಡ ನಿಮ್ಮ ದೇಹಕ್ಕೆ ಹೊರಗಿನಿಂದ ಬೇಕಾಗಿರ್ತಕ್ಕಂಥ ಸಕ್ಕರೆ ಪ್ರಮಾಣ ಎಷ್ಟು ನಾವು ತಗೊಳ್ಳೇಬೇಕಪ್ಪ ಅಂತ ಅಂದಾಗ ಎಷ್ಟು ಬೇಕಾಗುತ್ತೆ ಅಂತ ಹೇಳಿದರೆ, NHS ಹೇಳುವ ಪ್ರಕಾರ ವಯಸ್ಕರಿಗೆ 30 ಗ್ರಾಮ್ಗಿಂತ ಹೆಚ್ಚು ಸಕ್ಕರೆಯನ್ನು ತಗೊಳ್ಬಾರ್ದು. ಇನ್ನು ಮಕ್ಕಳು 19ರಿಂದ 24 ಗ್ರಾಮ್ನಷ್ಟು ಸಕ್ಕರೆ ಅಂದರೆ ಹೊರಗಿನಿಂದ ಆ್ಯಡೆಡ್ ಶುಗರನ್ನು ತಗೊಳ್ಬೋದು ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಆದರೆ ನೀವು ಒಂದು ಕೂಲ್ ಡ್ರಿಂಕ್ ನಿಮ್ಮ ಮಗು ಏನಾದರೂ ಕುಡಿತು ಅಂತ ಹೇಳಿದರೆ 53 ಗ್ರಾಮ್ ಸಕ್ಕರೆ ಹೋಗುತ್ತೆ. ಅಂದರೆ ಅದರ 2 ಪಟ್ಟಿನಷ್ಟು ಸಕ್ಕರೆಯನ್ನು ಮಗು ತಗೊಳ್ಳುತ್ತೆ. ಅದಷ್ಟೇ ಅಲ್ಲದೆ ಬೇರೆ ಬೇರೆ ಊಟದಿಂದ, ಬೇರೆ ಹಣ್ಣಿನಿಂದ ಬರುವುದು ಕೂಡ ಅದು ಬೇರೆ ಆಗಿರುತ್ತೆ. ಇದರಿಂದ ಏನಪ್ಪ ಆಗುತ್ತೆ ಅಂತ ಹೇಳಿದರೆ, ನೀವು ಟೈಪ್ 2 ಡಯಾಬಿಟಿಕ್ ಪೇಷಂಟ್ ಆಗುವ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆಯ ಪ್ರಮಾಣ ಹೆಚ್ಚಾಗ್ಬೋದು. ನಿಮ್ಮ ರಕ್ತದೊತ್ತಡ ಅಂದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವ ಸಂಭವ ಇರ್ತದೆ. ಅಷ್ಟೇ ಅಲ್ಲ, ಇದರಿಂದ ಹಾರ್ಟ್ ಅಟ್ಯಾಕ್ ಆಗುವ ಸಂಭವವೂ ಇದೆ ಅಂತ ಹೇಳಿ ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಇದರಲ್ಲಿ ಅತ್ಯಧಿಕವಾದಂಥ ಫ್ರುಕ್ಟೋಸ್ ಇದೆ.
ಈ ಫ್ರುಕ್ಟೋಸ್ ಏನಪ್ಪ ಮಾಡುತ್ತೆ ಅಂತ ಹೇಳಿದ್ರೆ, ನಿಮಗೆ ಅಗತ್ಯಕ್ಕಿಂತ ಜಾಸ್ತಿ ನಿಮ್ಮ ದೇಹದಲ್ಲಿ ಸೇರ್ಕೊಂಡಿದ್ದೆ ಆದರೆ ನಿಮ್ಮ ಮೂಳೆಯ ಜಾಯಿಂಟ್ಸ್ಗಳಲ್ಲಿ ಇದು ಊತ ಆಗಬಹುದು ಅಥವಾ ನೋವು ಕೂಡ ಸಂಭವಿಸಬಹುದು. ಈ ಥರ ಅತಿ ಹೆಚ್ಚು ಫ್ರುಕ್ಟೋಸ್ ನಿಮ್ಮ ದೇಹಕ್ಕೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಲಿವರಲ್ಲಿ ಅದನ್ನು ಜೀರ್ಣ ಮಾಡಿಕೊಳ್ಳುವಂಥ ಶಕ್ತಿ ಇಲ್ಲದೆ ಅದು ಹೋಗಿ ಹಾಗೇ ಶೇಖರಣೆ ಆಗುತ್ತೆ, ಅದು ಬೊಜ್ಜಾಗಿ ಪರಿಣಾಮ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ದೇಹಕ್ಕೆ ಅಗತ್ಯ ಇರತಕ್ಕಂಥ ಪ್ರಮಾಣದ ಕ್ಯಾಲೋರೀಸ್ ಮಾತ್ರ ತಗೊಳ್ಬೇಕಾಗತ್ತೆ. ಅದಕ್ಕಿಂತ ಹೆಚ್ಚು ಕ್ಯಾಲೋರೀಸ್ನ ತಗೊಂಡ್ರೆ ನಿಮಗೆ ಅನಾವಶ್ಯಕ ಬೊಜ್ಜು ಕ್ರಿಯೇಟ್ ಆಗುತ್ತೆ. ಏನಪ್ಪ ಅಂತ ಹೇಳಿದ್ರೆ, ನೀವು ಈಗ ಕೂಲ್ ಡ್ರಿಂಕ್ಸನ್ನು ಕುಡಿದ್ರೆ ಹೊಟ್ಟೆ ತುಂಬಲ್ಲ. ಬಹುತೇಕ ಬಾರಿ ಊಟ ಮಾಡೋದ್ರ ಜೊತೆಗೆ ಊಟ ಹೊಟ್ಟೆಲಿ ಸೇರ್ತಾ ಇಲ್ಲ, ಇನ್ನೂ ಸ್ವಲ್ಪ ಹೋಗಲಿ ಅಂತ ಹೇಳ್ಬಿಟ್ಟು ಕೂಲ್ ಡ್ರಿಂಕನ್ನು ಕುಡಿತಾ ಇರ್ತೀರ. ಅಂದರೆ ಊಟದ ಜೊತೆಗೆ ಸೇರುವಂಥ ಕ್ಯಾಲೋರೀಸು ಅದ್ರ ಜೊತೆಗೆ ಈ ಒಂದು ಕೂಲ್ ಡ್ರಿಂಕ್ಸ್ನಲ್ಲಿ ಇರ್ತಕ್ಕಂಥ ಎಂಟಿ ಕ್ಯಾಲೋರೀಸಿಂದಾಗಿ ನಿಮ್ಮ ದೇಹದಲ್ಲಿ ಅತ್ಯಧಿಕ ಹೆಚ್ಚು ಬೊಜ್ಜು ಶೇಖರಣೆ ಆಗುತ್ತೆ. ಇದರಿಂದ ಒಬೇಸಿಟಿಯು ಕೂಡ ಉಂಟಾಗುವ ಸಾಧ್ಯತೆ ಇದೆ. ಭಾರತದಂಥ ದೇಶದಲ್ಲಿ ಮಕ್ಕಳು ಹೆಚ್ಚು ಕುಡಿತಾ ಇದ್ದಾರೆ ಈ ಕೂಲ್ ಡ್ರಿಂಕ್ಸ್. ಇದ್ರ ಕಾರಣದಿಂದ ಏನಾಗುತ್ತೆ ಅಂತ ಹೇಳಿದರೆ, ಕೂಲ್ ಡ್ರಿಂಕ್ಸನ್ನು ಕುಡಿದೇ ಇರುವ ಮಕ್ಕಳಿಗೆ ಕಂಪೇರ್ ಮಾಡಿದರೆ ಕೂಲ್ ಡ್ರಿಂಕ್ಸ್ ಕುಡಿಯುವ ಮಕ್ಕಳಲ್ಲಿ 60% ಹೆಚ್ಚು ಒಬೇಸಿಟಿ ಆಗುವ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಅಧ್ಯಯನ ಹೇಳ್ತಾ ಇದೆ. ಇನ್ನು ಕಾರ್ಬೋನಿಕ್ ಆ್ಯಸಿಡ್ ಕೂಡ ಈ ಕೂಲ್ ಡ್ರಿಂಕ್ಸ್ನಲ್ಲಿ ಇರುತ್ತೆ. ಈ ಕಾರ್ಬೋನಿಕ್ ಆ್ಯಸಿಡ್ ಏನಪ್ಪ ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಬಾಯಿಯ ಆರೋಗ್ಯವನ್ನು ಹಾಳು ಮಾಡ್ತದೆ. ನಿಮ್ಮ ಹಲ್ಲಿನ ಮೇಲೆ ಇದು ಕೂತು ನಿಮ್ಮ ಹಲ್ಲುಗಳು ಬೇರೆ ಕಲರಿಗೆ ತಿರುಗುವಂಥ ಅಪಾಯ ಇದೆ. ಅಷ್ಟೇ ಅಲ್ಲ, ಇದರಲ್ಲಿ ಹೆಚ್ಚು ಸಕ್ಕರೆಯೂ ಇರೋದ್ರಿಂದಾಗಿ ಕಾರ್ಬೋನಿಕ್ ಆ್ಯಸಿಡ್ ಮತ್ತು ಸಕ್ಕರೆ ಎರಡೂ ಸೇರಿ ನಿಮ್ಮ ಹಲ್ಲಿನಲ್ಲಿ ಹುಳುಕಾಗುವ ಸಂಭವವೂ ಇರುತ್ತೆ. ಒಟ್ಟಾರೆ ಇದು ನಿಮ್ಮ ಬಾಯಿಯ ಆರೋಗ್ಯವನ್ನು ಹಾಳು ಮಾಡುತ್ತೆ. ಇನ್ನು ಬಹಳ ಮುಖ್ಯವಾಗಿ ಸೋಡಿಯಂ ಬೆಂಜೋಯಿಟ್ ಅಂತಕ್ಕಂಥ ಒಂದು ಕೆಮಿಕಲ್ ಇದರಲ್ಲಿ ಹಾಕಿರ್ತಾರೆ. ನೀವು ಯಾವುದಾದ್ರೂ ಒಂದು ಆಹಾರ ಪದಾರ್ಥವನ್ನು ನೀವು ಮನೆಯಲ್ಲಿ ತಯಾರು ಮಾಡಿದರೆ ಅಥವಾ ಯಾವುದಾದ್ರೂ ಒಂದು ಹಣ್ಣಿನ ಜ್ಯೂಸನ್ನು ನೀವು ಮನೇಲಿ ತಯಾರು ಮಾಡಿದರೆ ಭಾಳ ದಿನ ಇಟ್ಕೊಳ್ಳೋಕ್ಕಾಗಲ್ಲ, ಅದು ಹಾಳಾಗುವ ಸಾಧ್ಯತೆ ಇರುತ್ತೆ. ಆದರೆ ಕೂಲ್ ಡ್ರಿಂಕ್ ಅಂಗಡಿಯಲ್ಲಿ ಭಾಳ ದಿನಗಳು ಇಟ್ಟರೂ ಹಾಳಾಗಲ್ಲ. ಯಾಕೆ ಅಂತ ಹೇಳಿದರೆ, ಅದರಲ್ಲಿ ಈ ಒಂದು ಕೆಮಿಕಲನ್ನು ಹಾಕಿರಲಾಗ್ತದೆ. ಈ ಕೆಮಿಕಲ್ಲು ಏನಾದ್ರೂ ಕೂಡ ನಿಮ್ಮ ಕೂಲ್ ಡ್ರಿಂಕ್ ಬೆಳಕಿನಲ್ಲಿ ಅಥವಾ ಸೂರ್ಯನ ಬಿಸಿಲು ಅದಕ್ಕೆ ತಾಕಿದರೆ ಅದು ವಿಟಮಿನ್ ಸಿ ಜೊತೆ ರಿಯಾಕ್ಟ್ ಆಗುತ್ತೆ. ವಿಟಮಿನ್ ಸಿ ಜೊತೆ ಈ ಸೋಡಿಯಂ ಬೆಂಜೋಯಿಟ್ ಏನಾದರೂ ಸೇರಿ ರಿಯಾಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಇದರಲ್ಲಿ ಬೆಂಜಿನ್ ಗ್ಯಾಸ್ ಅಂತಕ್ಕಂಥದ್ದು ರಿಲೀಸ್ ಆಗುತ್ತೆ. ಬೆಂಜಿನ್ ಗ್ಯಾಸ್ ಅಂದರೆ ಏನಪ್ಪ ಅಂತ ಹೇಳಿದರೆ, ಈ ಗಾಡಿಗಳಲ್ಲಿ ಹೊಗೆ ಬರ್ತದೆ ನೋಡಿ, ಆ ಹೊಗೆಯಲ್ಲಿರ್ತಕ್ಕಂಥ ಒಂದು ಅಂಶವೇ ಈ ಬೆಂಜಿನ್ ಗ್ಯಾಸ್. ಇದನ್ನು ಏನಾದರೂ ನಾವು ಹೆಚ್ಚು ಸೇವಿಸ್ತಾ ಹೋದರೆ ಕ್ಯಾನ್ಸರ್ ಆಗುವ ಅಪಾಯ ಇದೆ ಅಂತ ಹೇಳ್ಬಿಟ್ಟು ಅಧ್ಯಯನಗಳು ತಿಳಿಸ್ತಾ ಇದೆ. ಸೊ ಈ ಎಲ್ಲ ಆ್ಯಡೆಡ್ ಫ್ಲೇವರು ಮತ್ತು ಕಲರ್ಸು ಮತ್ತು ಪ್ರಿಸರ್ವೇಟಿವಿಂದಾಗಿ ನಿಮ್ಮ ಜೀವಕೋಶದ ಮೇಲೆ ನೇರವಾಗಿ ಇರ್ತಕ್ಕಂಥ ದಾಳಿಯನ್ನು ಇದು ಮಾಡ್ತದೆ. ಸುಮಾರು 60,000 ಜನರ ಮೇಲೆ ಈ ಒಂದು ಪ್ರಯೋಗವನ್ನು ಮಾಡಿ ಅವರ ಒಂದು ಸ್ಟಡಿಯನ್ನು ಮಾಡಿದ ಮೇಲೆ ಗೊತ್ತಾಗಿರೋದೇನಪ್ಪ ಅಂತ ಹೇಳಿದರೆ, ಕೂಲ್ ಡ್ರಿಂಕ್ಸನ್ನು ವಾರಕ್ಕೆ 2 ಅಥವಾ 2ಕ್ಕಿಂತ ಹೆಚ್ಚು ಬಾರಿ ಕುಡಿಯುವವರ ಪೈಕಿ ಕೂಲ್ ಡ್ರಿಂಕ್ಸನ್ನು ಕುಡಿದೇ ಇರೋರಿಗೆ ಹೋಲಿಕೆ ಮಾಡಿದರೆ 87%ನಷ್ಟು ಜಾಸ್ತಿ ನಿಮಗೆ ಪ್ಯಾಂಕ್ರಿಯಾ ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಸ್ಟಡಿ ಹೇಳ್ತಾ ಇದೆ. ಸೊ ಒಟ್ಟಾರೆ ಟೈಪ್ 2 ಡಯಾಬಿಟಿಕ್ ಇರ್ಬೋದು, ಅಥವಾ ಒಬೆಸಿಟಿ ಇರ್ಬೋದು, ಅಥವಾ ಹಾರ್ಟ್ ಡಿಸೀಸ್ ಇರ್ಬೋದು, ಅಥವಾ ಕ್ಯಾನ್ಸರ್ ಇರ್ಬೋದು, ಈ ಎಲ್ಲ ಕಾಯಿಲೆಗಳಿಂದ ಸಾಯುವಂಥ ಪ್ರಮಾಣ, ಅಂದರೆ ಸಿಹಿ ಪಾನೀಯಗಳನ್ನು ಕುಡಿದು ಈ ಎಲ್ಲ ಕಾಯಿಲೆಗಳಿಗೆ ತುತ್ತಾಗಿ ಸಾಯುವವರ ಪೈಕಿ ಪ್ರತಿ ಒಂದು ವರ್ಷಕ್ಕೆ 1,84,000 ಜನರು ಸಾವಿಗೀಡಾಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ ವರದಿ ಹೇಳ್ತಾ ಇದೆ. ಈ ಸಾಫ್ಟ್ ಡ್ರಿಂಕು ಒಂದು ಅಡಿಕ್ಷನ್ ಸ್ನೇಹಿತರೆ. ನೀವು ಬೇಕಾದರೆ ಅಬ್ಸರ್ವ್ ಮಾಡಿ ನೋಡಿ, ಸಾಫ್ಟ್ ಡ್ರಿಂಕ್ಸ್ ಕುಡಿಯೋರು ವಾರದಲ್ಲಿ 2-3 ಸಲ ಅವರು ಕುಡಿತಾನೆ ಇರ್ತಾರೆ. ಇನ್ನು ನಿಮ್ಮ ಊರಲ್ಲಿ ಗಮನಿಸಿ ನೋಡಿ, ಸ್ಟಿಂಗ್ ಕುಡಿಯೋಂಥವ್ರು ಪ್ರತಿದಿನ ಸ್ಟಿಂಗನ್ನು ಕುಡಿಯುವಂಥ ಅಭ್ಯಾಸವನ್ನು ಮಾಡ್ಕೊಂಡಿರ್ತಾರೆ. ಮಕ್ಕಳಿಗೆ ಏನಾದರೂ ನೀವು ಸ್ಟಿಂಗನ್ನು ಕೊಡಿಸಿದರೆ ಮತ್ತೆ ಮತ್ತೆ ನನಗೆ ಸ್ಟಿಂಗ್ ಕೊಡಿಸಿ ಅಂತ ಕೇಳ್ತಾರೆ. ಈ ರೀತಿ ಅಡಿಕ್ಷನ್ ಯಾಕಾಗುತ್ತೆ ಅಂತ ಹೇಳಿದರೆ, ಇದರಲ್ಲಿ ಮೊದಲನೇದಾಗಿ ಸಕ್ಕರೆ ಇದೆ, ಕೆಫಿನ್ ಇದೆ ಮತ್ತು ಕಾರ್ಬೋನೇಷನ್ ಇದೆ. ಇದನ್ನು ಕುಡಿದಾಗ ನಿಮ್ಮ ಮೆದುಳಿನಲ್ಲಿ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ, ಅದನ್ನು ಡೊಪಮಿನ್ ಅಂತ ಕರೀತಾರೆ. ಈ ಒಂದು ಕೆಮಿಕಲ್ ರಿಲೀಸ್ ಆದಾಗ ನಿಮಗೆ ಖುಷಿ, ಉನ್ಮಾದ ಹೆಚ್ಚಾಗ್ತದೆ. ಆಗ ಮೆದುಳು ನಿಮಗೆ ಪದೇ ಪದೇ ಅದನ್ನು ಕುಡಿ ಅಂತಕ್ಕಂಥ ಒಂದು ಕಾಷನನ್ನು ಕೊಡ್ತಾ ಇರುತ್ತೆ. ಈ ರೀತಿಯಾಗಿ ನಿಮಗೆ ಅಡಿಕ್ಷನ್ ಹೆಚ್ಚಾಗ್ತದೆ. ನಿಮಗೆ ನೆನಪಿರಲಿ, ಕೋಕೋ ಕೋಲಾ ಕಂಪ್ನಿ ಶುರುವಾದಾಗಲೇ ಅವರೇ ಹೇಳ್ಕೊಂಡಿರುವ ಹಾಗೆ, ಶುರುವಾದಾಗ ಇದರಲ್ಲಿ ಇದ್ದಂಥ ಮೂಲವಾಗಿ 2 ಅಂಶ ಇತ್ತು. ಅದರಲ್ಲಿ ಒಂದು ಕೊಕೈನ್, ಇನ್ನೊಂದು ಕೆಫಿನ್.
ಈ ಕೊಕೈನ್ ಮತ್ತು ಕೆಫಿನ್ ಎರಡೂ ಕೂಡ ನಿಮಗೆ ಅಡಿಕ್ಷನ್ ಆಗುವಂಥ ಪದಾರ್ಥ ಸ್ನೇಹಿತರೆ. ಒಟ್ಟಾರೆ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಕೂಲ್ ಡ್ರಿಂಕ್ಸ್ ಪ್ರಿಪೇರ್ ಮಾಡೋದೇ ನಿಮ್ಮನ್ನು ಅಡಿಕ್ಟನ್ನಾಗಿ ಮಾಡಲಿಕ್ಕೋಸ್ಕರ. ನೀವು ಹಲವಾರು ವರದಿಗಳನ್ನು ನೀವು ನೋಡಿರ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಈ ಶುಗರ್ ಅಡಿಕ್ಷನ್ ಅಂತಕ್ಕಂಥದ್ದು ಯಾವುದೇ ಕೊಕೈನ್ ಡ್ರಗ್ ಅಡಿಕ್ಷನ್ಗಿಂತ ಕಡಿಮೆ ಏನಲ್ಲ. ಇವೆರಡೂ ಕೂಡ ಈಕ್ವಲ್ ಆಗಿರ್ತಕ್ಕಂಥ, ನಿಮಗೆ ಇದು ಚಟವಾಗಿ ಪರಿಣಮಿಸುತ್ತೆ. ಇನ್ನು ನಿರ್ದಿಷ್ಟವಾಗಿ ಭಾರತದಲ್ಲಿ ಅತ್ಯಂತ ಪಾಪ್ಯುಲರ್ ಆಗಿರ್ತಕ್ಕಂಥ ನಂಬರ್ 1 ಎನರ್ಜಿ ಡ್ರಿಂಕ್ ಅಂತ ಹೇಳಿದ್ರೆ ಸ್ಟಿಂಗ್ ಎನರ್ಜಿ ಡ್ರಿಂಕ್. ಈ ಸ್ಟಿಂಗನ್ನು ಈ ಬಾಟಲ್ ತಗೊಂಡು ನೀವು ಯಾವತ್ತಾದ್ರೂ ಹಿಂದೆ ತಿರುಗಿಸಿ ನೋಡಿದ್ದೀರಾ? ಒಂದ್ಸಲ ತಿರುಗಿಸಿ ನೋಡಿ. ಇದರಲ್ಲಿ ಕ್ಲಿಯರಾಗಿ ಬರೆದಿದ್ದಾರೆ, ಇದನ್ನು ಮಕ್ಕಳಿಗೆ ಅಡ್ವೈಸ್ ನಾವು ಮಾಡಲ್ಲ, ದಿಸ್ ಈಸ್ ನಾಟ್ ರೆಕಮೆಂಡೆಡ್ ಫಾರ್ ಚಿಲ್ಡ್ರನ್ ಅಂತ ಸ್ವತಃ ಅವರೇ ಬರ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಪ್ರೆಗ್ನೆಂಟ್ ಇರ್ತಕ್ಕಂಥ ಹೆಣ್ಣುಮಕ್ಕಳಿಗೂ ಕೂಡ ಇದನ್ನು ರೆಕಮೆಂಡೆಡ್ ಅಲ್ಲ ಅಂತ ಬರೀಲಾಗಿದೆ. ಇನ್ನೂ ಭಾಳ ವಿಚಿತ್ರ ಏನಪ್ಪ ಅಂತ ಹೇಳಿದರೆ, ಇದನ್ನು 500 ml ಜಾಸ್ತಿ ಕುಡಿಬಾರ್ದು ಅಂತ ಸ್ವತಃ ಸ್ಟಿಂಗ್ನ ಬಾಟಲ್ ಲೇಬಲ್ ಮೇಲೆ ಬರೀಲಾಗಿದೆ. ಆದರೂ ಕೂಡ ಭಾಳ ಭಯಾನಕವಾದಂಥ ವಿಚಾರ ಏನು ಅಂತ ಹೇಳಿದರೆ, ನಮ್ಮ ದೇಶದ ಮಕ್ಕಳು ಇದನ್ನು ಹೆಚ್ಚು ಕುಡಿತಾ ಇದ್ದಾರೆ ಮತ್ತು ಭಾಳಷ್ಟು ಸಾರಿ ಒಂದು ದಿನಕ್ಕೆ 500 ml ಜಾಸ್ತಿನೂ ಕೂಡ ಕುಡಿತಾ ಇದ್ದಾರೆ. ಇದಿಷ್ಟು ನಿಮ್ಮ ಆರೋಗ್ಯದ ಮೇಲೆ ಬೀಳುವಂಥ ಪರಿಣಾಮ. ಆದರೆ ಇನ್ನೊಂದು ಬಹಳ ಮುಖ್ಯವಾದದ್ದು ಪರಿಸರದ ಮೇಲೆ ಆಗುವಂಥ ಪರಿಣಾಮ. ಯುನೆಸೆಫ್ ಹೇಳುವ ಪ್ರಕಾರ ನಮ್ಮ ದೇಶದಲ್ಲಿ ಸುಮಾರು 200 ಕೋಟಿ ಜನರಿಗೆ ನೀರಿನ ಕೊರತೆಯಿಂದ ಅವರು ಜೀವನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೊಕೊಕೋಲಾ, ಪೆಪ್ಸಿ ಅಂತ ಕಂಪ್ನಿಗಳು 1 ಲೀಟರ್ ಕೂಲ್ ಡ್ರಿಂಕ್ಸನ್ನು ಮಾಡಲಿಕ್ಕೆ ಸುಮಾರು 170ರಿಂದ 310 ಲೀಟರ್ ನೀರಿನಷ್ಟು ಇದರಲ್ಲಿ ವೇಸ್ಟ್ ಮಾಡಲಾಗ್ತಾ ಇದೆ. ಕೆಲವೊಂದು ವರದಿಗಳು ಇನ್ನೂ ಕಡಿಮೆ ನೀರನ್ನು ಉಪಯೋಗಿಸ್ತಾ ಇದೆ ಅಂತ ಹೇಳ್ತಾ ಇದೆ. ಆದಾಗ್ಯೂ ಕೂಡ ಒಂದು ದೊಡ್ಡ ಅಮೌಂಟ್ನ ನೀರನ್ನು ಇವರು ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ವಾಸ್ತವ. ಭಾರತದಲ್ಲಿ ಭೀಕರವಾದಂಥ ಬರಗಾಲ ಇತ್ತು. ರೈತರಿಗೆ ಮಳೆ ಇಲ್ಲದೆ ತಮ್ಮ ಬೆಳೆಗಳನ್ನು ಲಾಸ್ ಮಾಡಿಕೊಂಡು ಅದೆಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಂಥ ಸಂದರ್ಭ ಅದು. ಅಂಥ ಟೈಮ್ನಲ್ಲೂ ಕೂಡ ನಮ್ಮ ತಮಿಳುನಾಡಿನ ನದಿಗಳಿಂದ ನೀರನ್ನು ಪೆಪ್ಸಿ ಮತ್ತು ಕೊಕೊಕೋಲಾ ಕಂಪ್ನಿಗಳು ಪಡ್ಕೊಂಡು, ಒಂದು ಕಡೆ ನಮ್ಮ ರೈತರು ನೀರಿಲ್ಲ, ಮಳೆ ಇಲ್ಲ ಅಂತ ಹೇಳ್ಬಿಟ್ಟು ಸಾಯ್ತಾ ಇದ್ದಾರೆ. ಕುಡಿಯೋ ನೀರಿಗೂ ಹಾಹಾಕಾರ ಇರತಕ್ಕಂಥ ಸಂದರ್ಭವನ್ನು ಕೂಡ ನಾವು ನೋಡಿದ್ದೀವಿ. ಆದರೆ ಇದೇ ಸಂದರ್ಭದಲ್ಲಿ ಪೆಪ್ಸಿ ಮತ್ತು ಕೊಕೊಕೋಲಾ ಕಂಪ್ನಿಗಳು ಪ್ರತಿದಿನ ನಮ್ಮ ನದಿಗಳಿಂದ 10.5 ಲಕ್ಷ ನೀರುಗಳನ್ನು ತಗೊಂಡು ಅವರು ಬಳಸ್ಕೊಳ್ತಾ ಇದ್ರು. ಸೊ ನೀವೀಗ ಯೋಚನೆ ಮಾಡಿ, ಇಂಥ ಒಂದು ವಂಚಕ, ಜನವಿರೋಧಿ, ರೈತ ವಿರೋಧಿ ಕಂಪನಿಗಳು ಉತ್ಪಾದನೆ ಮಾಡುವಂಥ ಸಾಫ್ಟ್ ಡ್ರಿಂಕ್ಸನ್ನು ನಾವು ಕುಡಿಬೇಕಾ? ಇನ್ನು ನಿಮ್ಮ ಊರುಗಳನ್ನು ಕಲ್ಪನೆ ಮಾಡ್ಕೊಳ್ಳಿ. ನಮ್ಮ ಊರು ಎಷ್ಟು ಸುಂದರವಾಗಿತ್ತು, ನಮ್ಮ ಹಳ್ಳಿಗಳು ಎಷ್ಟು ಚೆನ್ನಾಗಿತ್ತು. ಇವತ್ತು ಹಬ್ಬ ಬಂತು ಅಂತ ಹೇಳಿದ್ರೆ, ಜಾತ್ರೆ ಬಂತು ಅಂತ ಹೇಳಿದರೆ ಯಾವ ರೀತಿ ಕೂಲ್ ಡ್ರಿಂಕ್ಸ್ ಸೇಲ್ ಆಗುತ್ತೆ ಅಂತ ಹೇಳಿದರೆ, ನೀವು ಅಂಗಡಿಗಳಲ್ಲಿ ಹೋಗಿ ಕೂಲ್ ಡ್ರಿಂಕ್ಸನ್ನು ತಗೊಳ್ಳೋಕ್ಕೆ ಆಗಲ್ಲ, ಖಾಲಿನೇ ಆಗಿಬಿಟ್ಟಿರುತ್ತೆ. ಆ ಎಲ್ಲ ಬಾಟಲ್ಸ್ಗಳು ಎಲ್ಲೋಗ್ತಾ ಇದೆ? ಆ ಎಲ್ಲ ಬಾಟ್ಲುಗಳು ನಮ್ಮ ಚರಂಡಿಗಳಲ್ಲಿ ಸಿಕ್ಕಾಕ್ಕೊಂಡು ಚರಂಡಿಗಳು ಕಟ್ಕೊಳ್ತಾ ಇದೆ. ನಮ್ಮ ತಿಪ್ಪೆಗಳು ಎಷ್ಟು ಚೆನ್ನಾಗಿರ್ತಾ ಇತ್ತು, ಇವತ್ತು ಆ ತಿಪ್ಪೆ ಈ ಪ್ಲಾಸ್ಟಿಕ್ ಬಾಟಲ್ಸ್ಗಳಿಂದ ತುಂಬ ಹೋಗಿದೆ. ನಮ್ಮ ಕೆರೆಗಳಲ್ಲಿ ಬಾಟಲ್ಸ್ ಬಿದ್ದಿದೆ. ಹೊಲ, ಗದ್ದೆ, ತೋಟಗಳಲ್ಲಿ ನಮ್ಮ ಯುವ ಜನರು ಹೋಗಿ ಕುಡಿದು ಬಿಸಾಕಿರ್ತಕ್ಕಂಥ ಹಲವಾರು ಬಾಟಲ್ಸ್ಗಳನ್ನು ನೋಡ್ತಾ ಇದ್ದೀವಿ ನಾವು. ಇದೆಲ್ಲವೂ ಪರಿಸರದಲ್ಲಿ ಸೇರಿಕೊಂಡು ಮಾಲಿನ್ಯ ಹೆಚ್ಚಾಗ್ತಾ ಇದೆ. ಸೊ ಈ ರೀತಿ ಮಾಲಿನ್ಯ ಹೆಚ್ಚು ಮಾಡುವಂಥ, ನಮ್ಮ ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರುವಂಥ ಈ ಥರ ಕೂಲ್ ಡ್ರಿಂಕ್ಸನ್ನು ನಾವು ಕುಡಿಬೇಕಾ? ಇದ್ರ ಬಗ್ಗೆ ಯೋಚನೆ ಮಾಡಿ ಹಲವಾರು ಮುಂದುವರೆದ ದೇಶಗಳು ಹಲವಾರು ಕ್ರಮಗಳನ್ನು ತಗೊಂಡಿದೆ. ಉದಾಹರಣೆಗೆ ಫ್ರಾನ್ಸ್ ಮತ್ತು ಬ್ರಿಟನ್ ಅಂಥ ದೇಶಗಳಲ್ಲಿ ತಮ್ಮ ಶಾಲಾ ವಲಯದಲ್ಲಿ ಇದನ್ನು ಬ್ಯಾನ್ ಮಾಡಿದ್ದಾರೆ. ಅಲ್ಲಿ ಮಾರಾಟ ಮಾಡೋದಾಗಲಿ ಮತ್ತು ಮಕ್ಕಳು ಇದನ್ನು ಕುಡಿಯೋದನ್ನು ಕಂಪ್ಲೀಟಾಗಿ ಶಾಲೆಗಳಲ್ಲಿ ಬ್ಯಾನ್ ಮಾಡಿದ್ದಾರೆ. ಭಾರತದ ಪಾರ್ಲಿಮೆಂಟ್ನ ಕ್ಯಾಂಟೀನ್ಗಳಲ್ಲೂ ಕೂಡ ಸಾಫ್ಟ್ ಡ್ರಿಂಕ್ಸ್ ಮಾರಾಟ ಅಲ್ಲಿ ನಿಷೇಧ ಮಾಡಲಾಗಿದೆ. ಆ ಕ್ಯಾಂಟೀನ್ಗಳಲ್ಲಿ ಇದನ್ನು ಮಾರಾಟ ಮಾಡೋ ಹಾಗಿಲ್ಲ. ಅಷ್ಟೇ ಅಲ್ಲ, ಹಲವಾರು ಜನ ಸೆಲೆಬ್ರಿಟಿಗಳು ಕೂಡ ಈಗ ಎಚ್ಚೆತ್ತುಕೊಳ್ತಾ ಇದ್ದಾರೆ. ಉದಾಹರಣೆಗೆ ಅಮಿತಾಬ್ ಬಚ್ಚನ್ ಒಂದು ಶಾಲೆಯಲ್ಲಿ ಪ್ರೋಗ್ರಾಮ್ಗೆ ಹೋದಾಗ ಅಲ್ಲಿ ಒಂದು ಹುಡುಗಿ, ನಮ್ಮ ಟೀಚರು ಸಾಫ್ಟ್ ಡ್ರಿಂಕ್ಸನ್ನು ವಿಷ ಅಂತ ಹೇಳ್ತಾರೆ, ಆದರೆ ನೀವು ಅದನ್ನು ಅಡ್ವರ್ಟೈಸ್ ಮಾಡ್ತಾ ಇದ್ದೀರಲ್ಲ, ಆದರೆ ನೀವು ಅದನ್ನು ಜಾಹೀರಾತಲ್ಲಿ ತೋರಿಸ್ತಾ ಇದ್ದೀರಲ್ಲ ಕುಡೀರಿ ಅಂತ ಹೇಳಿ, ಇದು ಸರಿನಾ ಅಂತ ಕೇಳಿದಾಗ ಅಮಿತಾಬ್ ಬಚ್ಚನ್ ಅದ್ರ ಮೇಲೆ ಎಚ್ಚೆತ್ತುಕೊಂಡು ತನ್ನ ಅಡ್ವರ್ಟೈಸ್ಮೆಂಟನ್ನು ವಾಪಸ್ ತಗೊಳ್ತಾರೆ. ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಕೂಡ ವಾಪಸ್ ತಗೊಂಡ್ರು. ಇನ್ನು ರೊನಾಲ್ಡೋ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇರುವಂಥ ಸಮಯದಲ್ಲಿ ಕೊಕೊಕೋಲಾ ಬಾಟ್ಲ್ಗಳನ್ನು ಎತ್ತಿಟ್ಟಿದ್ದಂಥ ವಿಡಿಯೋ ತುಂಬ ವೈರಲ್ ಆಗಿತ್ತು. ಈ ಥರ ಹಲವಾರು ಸೆಲೆಬ್ರಿಟೀಸ್ಗಳು ಈಗ ಕಂಡುಬಿಡ್ತಾ ಇದ್ದಾರೆ. ಆದರೆ ಇದಕ್ಕಿಂತ ಹೆಚ್ಚಿನ ಸೆಲೆಬ್ರಿಟೀಸ್ಗಳು ಇವತ್ತಿಗೂ ಕೂಡ ಇದನ್ನು ಕುಡೀರಿ ಅಂತಕ್ಕಂಥ ಅಡ್ವರ್ಟೈಸನ್ನೇ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಆ್ಯಡ್ಗಳಲ್ಲಿ ಪೆಪ್ಸಿ ಕುಡೀರಿ, ಕೊಕೊಕೋಲಾ ಕುಡೀರಿ, ನಿಮಗೆ ಏನು ಸಿಡಿಲಿನಂಥ ವೇಗ, ಡರ್ಕೆ ಆಗಿ ಜೀತ್ ಹೇ ಅಂತ ಹೇಳುವಂಥ ಜನ
ಯಾವತ್ತೂ ಕೂಡ ಅವ್ರ ಆ್ಯಡಲ್ಲಿ ಕುಡಿಯುವಂಥ ನಾಟಕ ಮಾಡ್ತಾರೆ ಹೊರತು ನಿಜ ಜೀವನದಲ್ಲಿ ಯಾವತ್ತೂ ಕೂಡ ಅವರು ಈ ಪೆಪ್ಸಿ ಕೋಲಾವನ್ನು ಕುಡಿಯಲ್ಲ. ಅವರು ಎಳ್ನೀರನ್ನೇ ಕುಡಿತಾ ಇರ್ತಾರೆ. ನಮ್ಮ ಕ್ರಿಕೆಟರ್ಸ್ ಇರ್ಬೋದು, ಫಿಲ್ಮ್ ಆ್ಯಕ್ಟರ್ಸ್ ಇವರೆಲ್ಲರೂ ನೀರನ್ನು ಕುಡಿತಾರೆ, ಚೆನ್ನಾಗಿ ಎಳ್ನೀರನ್ನು ಕುಡಿತಾರೆ. ಸೊ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂತ ಅಂದಮೇಲೆ ನಿಮಗೀಗ ಇದರಲ್ಲಿ ಏನಪ್ಪ ಅಂತ ಒಳ್ಳೆ ಸುದ್ದಿ, ನೀವು ಏನಪ್ಪ ಸಾಫ್ಟ್ ಡ್ರಿಂಕ್ಸ್ ಕುಡಿಯೋರಿಗೆ ಭಾಳ ಒಳ್ಳೆ ಸುದ್ದಿ ಅಂತ ಹೇಳ್ಬಿಟ್ಟು ನಿಮಗೆ ಪ್ರಶ್ನೆ ಬರ್ಬೋದು. ಖಂಡಿತವಾಗ್ಲೂ ಒಳ್ಳೆ ಸುದ್ದಿ ಇದೆ ಸ್ನೇಹಿತರೆ. ಮೊದಲನೇದೇನಪ್ಪ ಅಂತ ಹೇಳಿದರೆ, ನೀವು ಇವತ್ತೇ ₹1 ಖರ್ಚಿಲ್ಲದೆ ಈ ಸಾಫ್ಟ್ ಡ್ರಿಂಕ್ಸ್ ಕುಡಿಯೋದನ್ನು ಬಿಡಬಹುದು. ಇದರಿಂದ ನಿಮ್ಮ ಆರೋಗ್ಯವೂ ಹೆಚ್ಚಾಗ್ತದೆ. ಎರಡನೇದಾಗಿ ಇದು ಕುಡಿಯೋದು ನಿಲ್ಲಿಸೋದ್ರಿಂದ ನಿಮಗೆ ಹಣ ಉಳಿತಾಯ ಆಗುತ್ತೆ. ಮೂರನೇ ಒಳ್ಳೆಯ ಸುದ್ದಿ ಏನಪ್ಪ ಅಂತ ಹೇಳಿದರೆ, ನಿಮಗೆ ಇಷ್ಟೆಲ್ಲ ವಿಚಾರಗಳು ಇವತ್ತು ಗೊತ್ತಾಯಿತು. ನಾಲ್ಕನೇದು, ನೀವು ಆಲ್ಟರ್ನೇಟಿವ್ ಆಗಿ ಇದಕ್ಕೆ ಏನಪ್ಪ ಮಾಡೋದು ಅಂತ ಹೇಳಿದರೆ, ವಿಷಯ ತುಂಬ ಸಿಂಪಲ್ ಆಗಿದೆ ಮತ್ತು ಆರೋಗ್ಯಕರವಾಗಿಯೂ ಇದೆ. ಏನಪ್ಪ ಅಂತ ಹೇಳಿದ್ರೆ, ನೀವು ಇದ್ರ ಬದಲಾಗಿ ನೀರನ್ನು ಕುಡಿಬೋದು. ನೀರನ್ನು ಹೆಚ್ಚು ಕುಡಿದಷ್ಟು ನಮಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇಲ್ಲ ನಮಗೇನಾದರೂ ಕುಡಿಲೇಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿದರೆ, ಖಂಡಿತವಾಗ್ಲೂ ನೀವು ಎಳ್ನೀರು ಕುಡಿಬೋದು. ಇದರಿಂದ ರೈತರಿಗೂ ಸಹಾಯ ಆಗುತ್ತೆ ಮತ್ತು ಚಿಕ್ಕ ವ್ಯಾಪಾರಿಗಳಿಗೂ ಕೂಡ ಇದು ಸಹಾಯ ಆಗುತ್ತೆ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.